2007 ಇಂದ 17 ತನಕ 10 ವರ್ಷದಲ್ಲಿ ಮನದ ಮಾತಾಗಿದ್ರಿ ಅಮೂಲ್ಯ ಅಂತಂದ್ರೆ ಕನ್ನಡದ ಅಷ್ಟು 15 ವರ್ಷ ಜನ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಸೊ ಈಗ ಒಂದು ಲಾಂಗ್ ಗ್ಯಾಪ್ ಆಗೋಯ್ತು ಮಾಸ್ತಿಗುಡಿ ನಂತರದಲ್ಲಿ. ಸೊ ಅಗೇನ್ ಅಮೂಲ್ಯ ಅವರನ್ನ ಬೆಳ್ಳಿ ತೆರೆ ಮೇಲೆ ನೋಡೋದು ಯಾವಾಗ? ಖಂಡಿತ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಸ್ಕ್ರಿಪ್ಟ್. ನಾನು ನನ್ನ ಫಿಟ್ನೆಸ್ ಮೇಲೆ ಇವಾಗ ಕಾನ್ಸಂಟ್ರೇಟ್ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದೀನಿ. ಇಟ್ಸ್ ಬೀನ್ 2 years. ಸೊ ಇವಾಗ ಫಿಟ್ನೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದಾದಮೇಲೆ ಡೆಫಿನೆಟ್ಲಿ ಒಂದು ಒಳ್ಳೆ ಸಬ್ಜೆಕ್ಟ್ ಬಂದರೆ ಡೆಫಿನೆಟ್ಲಿ ಮಾಡ್ತೀನಿ. ಈಗ ಅಮೂಲ್ಯ ಅವರು ಯಾವ ರೀತಿಯ ಒಂದು ಸ್ಕ್ರಿಪ್ಟ್ಗಳನ್ನು ಎದುರು ನೋಡ್ತಾ ಇದ್ದಾರೆ ಅಂತ? ಏನೂ ಇಲ್ಲ, ಲೈಕ್ ನನ್ಗೆ ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಅದನ್ನ ಏನೋ ಬರೋದಾಗಬಾರ್ದು. ಸೊ ಅವತ್ತಿಂದನೂ ಅಷ್ಟೇ, ಯಾವ್ದು ಬರುತ್ತೆ ದಟ್ ಈಸ್ ಮೈ ಕಪ್ ಆಫ್ ಟೀ. ಯಾವ್ದು ಬರುತ್ತೆ ಅದರಲ್ಲಿ ವಿಚ್ ಇಸ್ ದ ಬೆಸ್ಟ್ ಅಂತ ಐ ವಿಲ್ ಚೂಸ್ ಅಷ್ಟೇ. ಯಾವತ್ತೂ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನಿಲ್ಲ ನಮ್ಮದು ಅಂತ. ನಾನು ಅದೇ ನಾನು ಒಬ್ಬರು ಪ್ರೊಡ್ಯೂಸರ್ಗೂ ಮೊನ್ನೆ ಹೇಳ್ತಾ ಇದ್ದೆ, ನಂದು ಅದು ನನ್ನ ತಟ್ಟೆಲಿ ಅನ್ನ ನಾನೇ ತಿನ್ಬೇಕಂತಿದ್ರೆ ಅದು ನನಗೆ ಬರುತ್ತೆ, ಡೋಂಟ್ ವರಿ ಅನ್ನೋ ಥರ. ಸೊ ಇಟ್ಸ್ ಲೈಕ್ ದ್ಯಾಟ್. ಯಾಕೆಂದ್ರೆ ಅಂದರೆ ವುಮೆನ್ ಸೆಂಟ್ರಿಕ್ ಸಿನಿಮಾಗಳು ಒಂದಷ್ಟು ಜಾಸ್ತಿ ಆಗ್ತದೆ ಈಗ. ನಯನತಾರ ಆಗಲಿ ಸೌತಲ್ಲಿ ಸಾಕಷ್ಟು ಸಿನಿಮಾಗಳು ಸದ್ದು ಮಾಡ್ತಾ ಇದೆ. ಸೊ ಆ ಆ್ಯಂಗಲ್ ಎಲ್ಲ ನಾವು ಯೋಚನೆ ಮಾಡ್ತಿದ್ದಾರೆ ಅಮೂಲ್ಯ ಅವರು? ಇಲ್ಲ, ಆ ಥರ ಏನಿಲ್ಲ. ಬಿಕಾಸ್ ದಟ್ ಈಸ್ ಅಂದರೆ ಇವಾಗ ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ಐ ಡೋಂಟ್ ನೋ, ಬಟ್ ನಾನು ಹೇಳ್ತಿರೋದು ವುಮೆನ್ ಸೆಂಟ್ರಿಕೇ ಮಾಡಬೇಕು, ಬೇರೆ ಮಾಡಬಾರ್ದು ಅನ್ನೋದೂ ಐ ಥಿಂಕ್ ನನಗೆ ಆ ಥರ ಯಾವುದೂ ಯೋಚನೆನೂ ಇಲ್ಲ. ಆ್ಯಂಡ್ ಐ ಥಿಂಕ್ ಅಂಥ ಒಂದು ಆಪರ್ಚುನಿಟಿ ನನಗೇನಾದರೂ ಸಿಕ್ಕಿದ್ರೆ ಟು ಬ್ರೇಕ್ ದಟ್ ಬ್ಯಾರಿಯರ್ ಐ ವುಡ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಬಿಕಾಸ್ ಅಂದರೆ ಅಟ್ಲೀಸ್ಟ್ ಒಂದಿನ ಯಾವಾಗಲಾದರೂ ಇನ್ನೊಬ್ರು ಯಾರೋ ಒಂದು ಹೀರೋಯಿನ್ ಯೋಚನೆ ಮಾಡಿದಾಗಲೂ ನೋ ದಿಸ್ ಅಂದರೆ ನಾವು ಸಿನಿಮಾ ಮದುವೆ ಆದಮೇಲೆ ಮಕ್ಕಳಾದ್ಮೇಲೆ ಇಟ್ಸ್ ಜಸ್ಟ್ ನಾಟ್ ವುಮೆನ್ ಸೆಂಟ್ರಿಕ್ ಮೂವೀಸ್, ಇಟ್ಸ್ ಆಲ್ಸೋ ಬಿಯಾಂಡ್ ದಟ್ ಅನ್ನೋದನ್ನು ನನಗೆ ಅಂಥ ಅವಕಾಶ ನನಗೇನಾದ್ರು ಸಿಕ್ಕಿದ್ರೆ ಐ ವಿಲ್ ಬಿ ದ ಮೋಸ್ಟ್. 2 ವರ್ಷದ ಹಿಂದೆನೇ ಒಂದು ಸುದ್ದಿ ಆಗಿತ್ತು, ದರ್ಶನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕಾಗಿತ್ತು, ಸ್ಕ್ರಿಪ್ಟ್ ಮಾತುಕತೆನ ಆಗಿತ್ತು ಅಂತ. ಇಲ್ಲ, ದರ್ಶನ್ ಸರ್ ಜೊತೆ ಅದು ಅವಾಗ ಆಲ್ಮೋಸ್ಟ್ ಒಂದು 5 years ಬ್ಯಾಕ್ ಮಾತುಕತೆ ಆಗಿದ್ದು. ಐ ಡೋಂಟ್ ಥಿಂಕ್ ಸೊ, ಅದು ಆವಾಗಲೇ ತುಂಬ ವರ್ಷನೇ ಆಯ್ತು ಅದು ಸ್ಟಾಪ್ ಆಗಿ. ಅದಾದ್ಮೇಲೆ ಏನು ಅಪ್ಡೇಟ್ ಇಲ್ಲ ಅದ್ರ ಬಗ್ಗೆ. ಇವಾಗಲೂ ಕೂಡ ಒಂದಷ್ಟು ಕಥೆಗಳನ್ನ ಕೇಳಿದಿರಿ ಅಂತ? 1-2 ಕೇಳಿದ್ದೀನಿ, ಒಂದಷ್ಟಿಲ್ಲ 2 ಕೇಳಿದ್ದೀನಿ. ಮನೆಯಲ್ಲೇ ಕೂತಿದ್ದೀನಿ ಒಂದಷ್ಟು ಸಾಕಷ್ಟು ಮಕ್ಕಳ ಜೊತೆಗೆ ಮನೇಲೇ ಇರೋದ್ರಿಂದ ಸಾಕಷ್ಟು ಸಿನಿಮಾಗಳು ನೋಡಿರ್ತೀರಿ. ಯಾಕಂದ್ರೆ ಈ ಒಂದು 7 years ಅಲ್ಲಿ ಇಂಡಸ್ಟ್ರಿ ಬೇರೆ ಮಾಡ್ತಲ್ಲಿ ಹೋಗ್ತಾ ಇದೆ. ಅಂದ್ರೆ ಜನ ಸಿನಿಮಾ ನೋಡೋ ರೀತಿ ಆಗ್ಲಿ ಎಲ್ಲವೂ ಬದಲಾಗಿದೆ. ಸೊ ನೀವು ಆಗಿಂದಾಗೆ ಸಿನಿಮಾಗಳು ನೋಡ್ತಿರ್ತೀವಿ, OTT ಆಗ್ಲಿ ಅಥವಾ ನಿಮ್ಗೆ ಇಷ್ಟ ಆದ ಸಿನಿಮಾಗಳು ಈ ನಡುವಿನಲ್ಲಿ? ನಾನು ಎಲ್ಲ ಕನ್ನಡ ಸಿನಿಮಾನು ಹೋಗಿ ನೋಡ್ತೀನಿ. ಐ ಮೇಕ್ ಇಟ್ ಅ ಪಾಯಿಂಟ್, ಏನಾದರೂ ಒಂಚೂರು ಟೈಮ್ ಸಿಕ್ಕಿದ್ರೆ ಹೋಗಿ ಸಿನಿಮಾ ನೋಡೋದು, ಅಥವಾ ಸಿನಿಮಾ ನೋಡೋಕ್ಕಾಗಿಲ್ಲ ಅಂತಂದರೆ ಇದು ರಾತ್ರಿ 2 ಮಕ್ಕಳನ್ನ ಮಲಗಿಸ್ಬಿಟ್ಟು ಆಮೇಲೆ ಫೋನ್ ಇಟ್ಕೊಂಡು ಅಂತ ನೋಡ್ತಾ ಇರ್ತೀನಿ. ಸೊ ಐ ಮೇಕ್ ಇಟ್ ಅ ಪಾಯಿಂಟ್, ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಸು ನೋಡ್ತೀನಿ. ಅದರಲ್ಲಿ ನಮ್ಮ ಕನ್ನಡದಂತೂ ಜಾಸ್ತಿ ನಾನು ನೋಡ್ತೇನೆ. ವೇದ ನೋಡಿದೆ, ಮೊನ್ನೆ ಕಾಟೇರ ನೋಡಿದೆ, ಇನ್ಯಾವುದು ಕನ್ನಡ ಇಲ್ಲಿ ಬಂತಲ್ಲ ಇದು ಟಗರು ಪಲ್ಯ ನೋಡಿದೆ, ಇದು ಸೈಡ್ ಬಿ ಸಪ್ತ ಸಾಗರದಾಚೆ ನೋಡಿದೆ. ತುಂಬ ನೋಡ್ತಾ ಇರ್ತೀನಿ, ಅದ್ರ ಬಗ್ಗೆ ಏನಿಲ್ಲ. ಸಿನಿಮಾ ಅಂತ ಬಂದಾಗ ಐ ಫೀಲ್ ಅಂದರೆ ನನಗೂ ಅದೇ ಕನ್ಫ್ಯೂಷನ್. ಇವಾಗಿನ ಆವಾಗ ಯೋಚನೆ ಮಾಡ್ತಾ ಇದ್ದಿದ್ದು ರೀತಿನೇ ಬೇರೆ, ಇವಾಗ ಹೆಂಗೆ ಜನ ತಗೊಳ್ತಾರೆ, ಯಾವ ಥರ ಸಿನಿಮಾ ಒಪ್ಕೋಬೇಕು, ನನಗೆ ನನ್ನ ಮೇಲಲ್ಲ ಒಂಥರ ಕನ್ಫ್ಯೂಷನ್ ಇರೋದು. ಯಾವ ಥರ ಸಿನಿಮಾ ತಗೊಂಡ್ರೆ ಜನ ನನ್ನನ್ನು ಇಷ್ಟಪಡ್ತಾರೆ ಅನ್ನೋದೇ ಕನ್ಫ್ಯೂಷನ್ ಇರೋದು. ಸೊ ಹಾಗಾಗಿ ಆ ಒಂದು ಕನ್ಫ್ಯೂಷನ್ಸ್ನಲ್ಲೇ